ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಷ್ಟು ದಿವಸ ಎಲ್ಲಪ್ಪ ಹೋಗಿದ್ದೆ ಅಂತ ಕೇಳೋರು ಇರಲ್ಲ, ಬಟ್ ಯಾರನ್ನ ಇದ್ದರೆ ಅಂಥವ್ರು ಹೇಳ್ತೀನಿ ನೋಡಿ. ಇಷ್ಟು ದಿವಸ ಅಲ್ಲ, ಅರೌಂಡ್ 1 ವರ್ಷ. ನಾನು ಕಾಲೇಜ್ ಮುಗಿಸಿ 1 ವರ್ಷ 1 ತಿಂಗಳಾಗ್ತಾಯಿತ್ತು ಕರೆಕ್ಟಾಗಿ. 1 ವರ್ಷ 1 ತಿಂಗಳು ಏನಂದರೆ ಏನೂ ಮಾಡಿಲ್ಲ, 1 ರೂಪಾಯಿನೂ ಅರ್ನ್ ಮಾಡಿಲ್ಲ. ಅರ್ನ್ ಮಾಡೋದಲ್ಲ, ವೇಸ್ಟ್ ಮಾಡಿರೋದೆ. ಇನ್ಮೇಲನ ಅರ್ನ್ ಮಾಡೋಣ ಮತ್ತು ವ್ಲಾಗ್ಸ್ನ ರೆಗ್ಯುಲರಾಗಿ ಹಾಕೋಣ ಅಂತ ಈ ವಿಡಿಯೋ. ಮತ್ತು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ. ಹೋಗೋಣ, ಮನೇಲಿರೋದು ಬೇಡ ಅಂತ ಅನಿಸ್ತು ಹೋಗ್ತಾಯಿದ್ದೀನಿ. ಬಟ್ ಆದರೂ ಮಧ್ಯಾಹ್ನ ಹೋಗ್ತಾಯಿದ್ದೀನಿ, ಬೆಳಗ್ಗೆನೇ ಹೋಗ್ತಾ ಇಲ್ಲ. ಈ ಗಾಡಿಯಲ್ಲೇನೋ ಬೇರೆ EMS ಸ್ಮಾಲ್ ಫಂಕ್ಷನ್, ಗಾಡಿನೂ ಸರ್ವಿಸ್ ಕೊಟ್ಟಿಲ್ಲ. ಗಾಡಿ ಸರ್ವಿಸ್ ಕೊಡಬೇಕು. ಓಕೆ, ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ವಿಡಿಯೋ ಒಳಗೋಣ. ವಿಡಿಯೋ ಒಳಗೆ ಹೋಗಿ ಮುಂಚೆ ಇಂಟ್ರೋ ಬರುತ್ತೆ, ನೋಡ್ಕೊ ಬನ್ನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಇದ್ದೆ ಏನೋ ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸಗಳು ಮಾಡ್ಕೊಂಡಿದ್ದೆ, ಬಟ್ ಯಾವುದು ಸೆಟ್ ಆಗ್ತಾಯಿಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರಾಂಗ್ ಆಗಿ ಸ್ಟಾರ್ಟ್ ಆಗಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಎಲ್ಲ ರಾಂಗ್. ಯಾವುದು ಓಕೆ ಆಗ್ತಾಯಿಲ್ಲ, ಕೆಲಸನೂ ಸೆಟ್ ಆಗ್ತಾಯಿಲ್ಲ ಎಲ್ಲನೋ ಹೋದ್ರೂ. ಸೊ ಬೆಟ್ರ್ ನೋಡೋಣ, ಮೇಲಿಂದ ಏನಾರ ಮಾಡಬೇಕು. ಸುಮ್ಮನೆ ಕುತ್ಕೊಂಡಿದ್ರೆ ಆಗಲ್ಲ. ಚೀಟಿ ಕಟ್ಟೋಕ್ಕಾಗ್ತಾಯಿಲ್ಲ. ತಿಂಗಳ 15,000 ಚೀಟಿ, ಮತ್ತು ಇನ್ನೂ 5,000 ಬೇಕು ಖರ್ಚಿಗೆ. ಅದಕ್ಕೆ ಇದಕ್ಕೆ ಇರೋಲೇ. ಗಾಡಿ ರೈಡ್ ಹೋಗ್ಬೇಕಂದ್ರೆ ಸುಮ್ಮನೆ ಇಲ್ಲಿ 100 ಕಿಲೋಮೀಟ್ರಿಗೆ ಬರ್ಬೇಕಂದ್ರೆ 300 ರೂಪಾಯಿ ಆಗಬೇಕು. ಇನ್ನೂ ಜಾಸ್ತಿ ಹಾಕಬೇಕು, 300 ರೂಪಾಯಿ ಅಂತ ಇದ್ದೀನಿ. ಇವಾಗ ಸದ್ಯಕ್ಕೆ 333 ರೂಪಾಯಿಗೆ ಹಾಕ್ಸಿದ್ದಕ್ಕೆ 100 ಕಿಲೋಮೀಟ್ರ್ ಹೋಗುತ್ತೆ. ಫ್ಯೂಲ್ ರೇಂಜ್ ತೋರಿಸ್ತೈತೆ. ಸೊ ಅರೌಂಡ್ 33 ಮೈಲೇಜ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಸಿಚುವೇಷನಲ್ಲಿ 120,000 ರೂಪೀಸ್ ಕೆಲಸಕ್ಕಾನ ಹೋಗಬೇಕು. ಬಟ್ ನನಗೆ ಏನೋ ಗೊತ್ತಿಲ್ಲ, ಬಿಡಿ ಹೋಗಲಿ. ಎಲ್ಲರೂ ಹೇಗಿದ್ದೀರಾ ಹೇಳ್ರಿ, ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸ್ರಿ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಸಪೋಸ್ ಯಾರನ್ನ ಮಿಸ್ ಮಾಡ್ಕೊಂಡಿದ್ರೆ ಅವರು ಕಮೆಂಟ್ ಹಾಕಿರಿ. ಮಿಸ್ ಮಾಡಿಕೊಂಡೆ ಬ್ರೋ ಅಂತ. ಮತ್ತು ಇನ್ಮೇಲಿಂದ ರೈಡ್ ಸ್ಟಾರ್ಟ್. ಇನ್ಮೇಲಿಂದ ಮಿಸ್ ಮಾಡೋದೇ ಇಲ್ಲ. ಸಾಲನ ಮಾಡ್ಕೊಂಡು ಹೋಗ್ತೀನಿ ರೈಡ್ಗೆ. ಇನ್ಮೇಲಿಂದ ಹೋಗ್ತೀರಿ ವೀಕ್ಲಿ ಒನ್ಸ್ ಕನ್ಫರ್ಮ್. ಆಮೇಲೆ ಯಾರನ್ನ ನಮ್ಮ ಜೊತೆ ಬರೋರು ಇದ್ದರೆ ನಮಗೆ ಕಮೆಂಟ್ ಹಾಕಿ. ಇಲ್ಲ ನನ್ನದೇ ಇದೆ ಏಮ್ ರೇಸರ್ ಅಂತ ಇನ್ಸ್ಟಾ ಪೇಜ್ ಐತೆ, ಅಲ್ಲೂ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ. ಪಾಪ ಎಷ್ಟೊಂದು ಜನ ಮಾಡಿದ್ರು, ಹಳೆಯವರೆಲ್ಲ. ಅವ್ರ ಜೊತೆ ಎಲ್ಲ ಒಂದು ದಿವಸನೂ ರೈಡ್ ಹೋಗಿಲ್ಲ. ಆದರೆ ಒಬ್ಬರು ಬಂದಿದ್ರು ಅಷ್ಟೇ ನಮ್ಮ ಜೊತೆ. ಆಮೇಲೆ ಯಾರೂ ಬಂದೇ ಇಲ್ಲ. ಸೊ ನೋಡಿ, ಬನ್ನಿ ಕರ್ಕೊಂಡು ಹೋಗೋಣ ಮೀನ್ಸ್ ನನ್ನ ಜೊತೆ ಕ್ಲಿಯರ್ ಆಗಿ ಬಂದರೂ ಓಕೆ, ಇಲ್ಲ ನೀವೊಂದು ಬೈಕ್ ತೊಗೊಂಡು ಬಂದರೂ ಓಕೆ, ಹೋಗೋಣ. ನೋ ಇಶ್ಯೂಸ್, ಅದರಲ್ಲಿ ಏನೂ ಇಶ್ಯೂಸ್ ಇಲ್ಲ ನನಗೆ. ಯಾರನ್ನ ಬರ್ಬೋದು. ಟ್ರಾಫಿಕಾ? ಇಲ್ಲ, ಬಸ್ಸು ನಿಲ್ಲಿಸ್ಬಿಟ್ಟವ್ರೆ. ನೋ ಟ್ರಾಫಿಕ್, ನೋ ಬಸ್ಸು. ಅದಕ್ಕೆ ಮುಂದೆ ಒಂದು ಕಾರ್ ಟರ್ನ್ ಹೊಡಿತವ್ರೆ. ಹೈವೇ ಸಿಕ್ತು. ತುಂಬ ದಿವಸ ಆಯಿತು. ನೋಡೋಣ ಬನ್ನಿ. ಈ ರೋಡಿಗೆ ಬರ್ತಾಯಿರ್ತೀನಿ. ನಮ್ಮ ಕಾಲೇಜ್ ಮುಗಿಸಿ ಕರೆಕ್ಟಾಗಿ 1 ವರ್ಷ 1 ತಿಂಗಳು ಏನು ದುಡ್ದಿದೆಯೋ ಅಂದರೆ ಏನೂ ಇಲ್ಲ. ಯಾರೋ ಕೆಲ್ಸಕ್ಕೆ ಹೋಗೋರೇನೋ 1 ಲಕ್ಷ ರೂಪಾಯಿ ದುಡ್ದಿರ್ತಾರೇನೋ. ಇಷ್ಟು ಅಟ್ಲೀಸ್ಟ್ 1 ಲಕ್ಷ ದುಡ್ದಿರ್ತಾರೆ. ನಾನು ಚೀಟಿ ಕಟ್ಟಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈವನ್ ದೆನ್ ಕೆಲಸಕ್ಕೆ ಅಂತ ಹೋಗಿ 1 ರೂಪಾಯಿ ದುಡ್ದಿಲ್ಲ. ಹೋಗಿದ್ದೆ, ದುಡ್ದಿದ್ದೀನಿ, ಬಟ್ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅಂತಾರಪ್ಪ ನನಗೆ. ನೋಡಿ, ಇದೆ ನಮ್ಮ ಕಾಲೇಜ್. ಬರ್ತಡೇ ದಿವಸ ಇಷ್ಟು ಸ್ಪೀಡಾಗಿ ಹೋಗ್ಬೇಡ ಅಂತ ಹೇಳ್ತೀರಾ, ಬಟ್ ಈವನ್ ದೆನ್ ತುಂಬ ದಿವಸ ಇದು ಗಾಡಿ ಎತ್ತಿ ಅರೌಂಡ್ 135 ಅಷ್ಟೇ ಹೋಗ್ತಾ ಇರೋದು. 140 ಕೂಡ ರೀಚ್ ಆಗ್ತಾ ಇಲ್ಲ. ಸರ್ವಿಸ್ ಮಾಡಿಸಿಲ್ಲ ಗಾಡಿ. ಸರ್ವಿಸ್ಗೂ ಬಿಡಬೇಕು. 4,500 ಎಲ್ಲಿಂದ ತರೋದೋ ಗೊತ್ತಿಲ್ಲ. ಉಸ್ಕೂರ್ಗೇಟಿಂದ ಹೆಬ್ಗೋಡಿಗೆ 1 ನಿಮಿಷದಲ್ಲಿ 1 ನಿಮಿಷನೂ ಬೇಕಾಗಿಲ್ಲ ಬ್ರೋ.
ತುಂಬ ದಿವಸ ಆಯ್ತು ಈ ರೋಡಲ್ಲಿ ಬೈಕ್ ಓಡಿಸೇ ತುಂಬ ದಿವಸ ಆಯ್ತು, ನಾನು ಗಾಡಿ ತೆಗ್ದೆ ತುಂಬ ದಿವಸ ಆಯಿತು. ಫೀಲ್ ಗುಡ್ ಇವಾಗೇ ಅನಿಸ್ತಿರೋದು ನನಗೆ. ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ, ಯಾರನ್ನೂ ಕರ್ಕೊಂಡಿರ. ಕರ್ದೆ ಅವ್ರ ಬೈಕಲ್ಲಿ ಬರಲ್ಲ ಅಂದರು, ಸರಿ ನಾನು ಹೋಗ್ಬಿಟ್ಟೆ. ನಾನು ಬೇಡ, ನಾನು ಪರವಾಗಿಲ್ಲ ಒಬ್ಬನೇ ಹೋಗ್ತೀನಿ ಅಂತ. ನನ್ನ ಬ್ಲಾಗ್ಸ್ ನೋಡಿದವ್ರು ಹೇಳ್ತಾರೆ ನೀನು ಬಿಡ್ದೀರ ಮಾತಾಡ್ತೀಯ, ಬಿಟ್ಟು ಸ್ವಲ್ಪ ಮಾತಾಡೋ ಅಂತ. ಇನ್ನೊಬ್ರು ಹೇಳ್ತಾರೆ ಮಾತಾಡೋದೇ ಇಲ್ಲ, ಆಮೇಲೆ ಸ್ವಲ್ಪ ಮಾತಾಡ್ತಾನೆ ಅಂತ. ಏನು ಕರೆಕ್ಟಾಗಿ ಹೇಳ್ರಿ ಹೆಂಗೆ ಮಾತಾಡ್ಬೇಕಂತ. ಬಿಗಿನರೇ ಅಲ್ವಾ? ಬಿಗಿನರ್ ಅಲ್ಲ, ಆಯ್ತು 1 ವರ್ಷ ಯೂಟ್ಯೂಬ್ ಒಳಗೆ ಬಂದು ಆದರೂ ಬಿಗಿನರೇ. ಹೆಂಗೆಂಗೋ ನುಗ್ತಾ ಇದ್ದೀನಿ. ಓ ಇಲ್ಲಿ ಕ್ಯಾಮ್ರಾ ಐತೆ ಗುರು, ನಿಧಾನಕ್ಕೆ ಹೋಗ್ರಿ. ಸೊ ಏನು ಆಗ್ತೈತೆ? ಇಲ್ಲ ಏನು ಆಗ್ತಾ ಇಲ್ಲ. ಇಷ್ಟೇ ಇರೋದು ಕಾಸು, ಪೆಟ್ರೋಲ್ ಹಾಕಕ್ಕೆ ಬೇರೆ ಏನು ಮಾಡೋದು? ತುಂಬ ದೂರ ಹೋಗ್ಬೇಕು ಅನಿಸ್ತೈತೆ ಇವತ್ತು. ಕಾಸು ಮಾತ್ರ ಇದ್ದಿದ್ರೆ ಪೆಟ್ರೋಲ್ ಹಾಕೊಂಡು ಇಲ್ಲಿಂದ ತುಂಬ ದೂರ ಹೋಗ್ಬಿಟ್ಟು ನೈಟ್ ಅಷ್ಟರಲ್ಲಿ ರಿಟರ್ನ್ ಬಂದ್ಬಿಡ್ತೈತೆ. ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ. ಇವಾಗ ಕರೆಕ್ಟಾಗಿ ಟೈಮು 2:35 ಆಗ್ತೈತೆ. ಕರೆಕ್ಟಾಗಿ 2:35 ಅಲ್ಲ 2:30 ಕರೆಕ್ಟಾಗಿ. ಅಣ್ಣ ಇರೋಣ, ನಾನು ಹೋಗ್ಬಿಡ್ತೀನಿ. ಇದು ಯಾವುದು ಇಂಥ ಗಾಡಿಗಳೆಲ್ಲ ಈ NHಗೆ ಕರೆಸ್ಬಾರ್ದು. ಅದು ನೋಡಿ ಕ್ರಾಸಾಗಿ ಹೋಗ್ತೈತೆ ಆ ಗಾಡಿ. ಆ ಡ್ರೈವರು ಹೆಂಗೆ ಓಡಿಸ್ತಾನೋ, ಎಕ್ಸ್ಪೀರಿಯನ್ಸ್ ಡ್ರೈವರೇ ಓಡ್ಸೋಕ್ಕಾಗೋದು ಅದಲ್ಲ. ಬಟ್ ಇವನ್ ಅದು ರೋಡ್ ಬಂದರೆ ಪ್ರಾಬ್ಲಮ್ಮೇ. ಆ ಗಾಡಿನೇ ಏನಾಗ್ಬಿಟ್ರೆ ಏನು ಮಾಡೋದು? ಆ ಗಾಡಿಯಿಂದ ಬೇರೆಯವ್ರಿಗೆ ಏನೋ ಆದರೆ ಆ ಥರ ಎಲ್ಲ ಮಾಡಬಾರ್ದು. ಬಟ್ ಏನೋ ನಾವೇನು ಹೇಳೋಕ್ಕಾಗಲ್ಲಲ್ಲ ಅವ್ರಿಗೆಲ್ಲ. ನಮ್ಮನೆ ಹತ್ರ ಒಂದು ಪೊಲೀಸ್ದು TTನೇ ಆ ಥರನೇ ಐತೆ, ಕೇಳೋರಿಲ್ಲ. ಪೊಲೀಸವರು ಆ ಥರ ಮಾಡಿದ್ರೆ ಹೆಂಗೆ? ಪೊಲೀಸ್ ಅಂದರೆ ನಾರ್ಮಲ್ ಪೊಲೀಸ್, ಇದಲ್ಲ ಟ್ರಾಫಿಕ್ ಅವರಲ್ಲ, ನಾರ್ಮಲ್ ಪೊಲೀಸ್. ಗಣೇಶ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಗಣೇಶ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀರಿ. ಎಲ್ಲರಿಗೂ ಏನೋ ಆಲ್ ಆರ್ ವೆಲ್ಕಮ್ ನಮ್ಮ ಗಣೇಶ ಹಬ್ಬಕ್ಕೆ. ಸೆಪ್ಟೆಂಬರ್ 5, 6, 7 ಅಡ್ರೆಸ್ ಸಮೇತ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಡ್ರೆಸ್ಸು ಡೇಟು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬಂದುಬಿಡ್ರಿ ಎಲ್ಲರೂ. ಯಾರ್ಯಾರು ಬರ್ಬೇಕು ಅನ್ಕೊತೀರೋ ಬನ್ನಿರಿ. ಯಾರು ಇವರೇ ಬನ್ನಿರಿ ಅವರೇ ಬನ್ನಿರಿ ಅದೆಲ್ಲ ಏನಿಲ್ಲ, ಎಲ್ಲರೂ ಬರ್ಬೋದು. ತುಂಬ ದಿವಸ ಆಯಿತು ಗಾಡಿ ಓಡಿಸೆ. ನನಗೇನೋ ತುಂಬ ದಿವಸ ಆಯಿತು ಅಂತ ಅನಿಸ್ತಾ ಇಲ್ಲ, ಯಾವಾಗ ಓಡಿಸ್ದಂಗೆ ಐತೆ. ಬಟ್ ಇವನ್ ನನಗೆ ಈ ಗಾಡಿ ರೈಡೇ ತುಂಬ ಇಷ್ಟ ಅಂತಲ್ಲ ಹೇಳಲ್ಲ. ಬಟ್ ನನಗೆ ಗಾಡಿಯಲ್ಲಿ ಹೋಗ್ಬೇಕು. ಮತ್ತೇನಕ್ಕೆ 3.5 ಲಕ್ಷ ಕೊಟ್ಟು ಗಾಡಿ ತೊಗೊಂಡಿರಿ ಸುಮ್ಮನೆ ನಿಲ್ಸ್ಕೊಳಕ? ಓ ಇದೇನು ಸಪ್ರೇಟ್ ರೋಡೆಲ್ಲ ಮಾಡ್ತಾವ್ರಪ್ಪ? ಅಲ್ಲ ಇದು 2 ಲೈನೇ ಆಗೋಯ್ತು. ಇವಾಗ 3 ಲೈನ್ ಇತ್ತಲ್ಲ, ಇಲ್ಲೇನೋ ಮಾಡ್ತಾವ್ರೆ. ಮೋರಿ ಏನೋ ಮಾಡ್ತಾವ್ರೆ. ಹಾಂ ಮೋರಿನೇ ದೊಡ್ಡದು ಮಾಡ್ತಾವ್ರಪ್ಪು. ನಾನು ಲಾಸ್ಟ್ ರೈಡ್ ಬೈಕಲ್ಲಿ ಹೋಗಿದ್ದು ಎಲ್ಲೇ ಅಂದರೆ ಎಲ್ಲೋ ಹೊಸೂರು ಕಡೆ ಹೋಗ್ಬಿಟ್ಟು ರಿಟರ್ನ್ ಬಂದಿದ್ದು. ಹಾಂ ನಮ್ಮ ಪೇಂಟರ್ ಜೊತೆ ಹೋಗಿ ಬಂದಿದ್ದು ಲಾಸ್ಟ್ ರೈಡ್. ಅದಾದಮೇಲೆ ಕೊಡೈಕನಾಲ್ ಕಾರಲ್ಲಿ ಹೋದ್ರಿ. ಅದಾದಮೇಲೆ ಗೊತ್ತಿಲ್ಲ ಎಲ್ಲೋದ್ರು, ಎಲ್ಲ ಒಂದು ಕಡೆ ಹೋಗಿದ್ರಿ. ಅಯ್ಯೋ ಏನು ಇಷ್ಟೊಂದು ಟ್ರಾಫಿಕ್ ಐತೆ ಈ ರೋಡಲ್ಲಿ. ಅದೇ ರೋಡ್ ಸ್ವಲ್ಪ ಚಿಕ್ಕದಾಗೋಯ್ತಲ್ಲ, ಅದಕ್ಕೆ ಟ್ರಾಫಿಕ್ ಜಾಸ್ತಿ ಆಗೋಯ್ತು. ದಿನ ಈ ನಡುವೆ ಟ್ರಾಫಿಕ್ ಈ ರೋಡಲ್ಲ. ನಾನು ರಿಟರ್ನ್ ಬರೋವಾಗ ಸರ್ವಿಸ್ ರೋಡಲ್ಲಿ ಬಂದುಬಿಡ್ಬೇಕು. ಹೊಸೂರು ದಾಟ್ ಬೇರೆ ಹೋಗ್ತಿರಲ್ಲ ಇವತ್ತು. ಅಲ್ಲೂ ಅಷ್ಟೇ, ಅದ್ಯಾವುದೋ ಬ್ರಿಡ್ಜ್ ಕೆಟ್ಟೋಗಿರೋದ್ರಿಂದ ಆ ಕಡೆಯಿಂದ ಈ ಕಡೆ ಬರೋದು ರೋಡೆಲ್ಲ ಟ್ರಾಫಿಕೇ ಇರುತ್ತೆ. ಅಂದರೆ ಬೈಕು ಕಾರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಮೇಲೆ ಬಂದುಬಿಡ್ಬೋದು. ಈ ಬಸ್ಸು ಲಾರಿಗಳವ್ರಿಗೆ ಮಾತ್ರ ಮೇಲೆ ಬಿಡ್ತಾಯಿಲ್ಲ, ಬ್ರಿಡ್ಜ್ ಮೇಲೆ. ಅದು ಇನ್ನೂ ಜರ್ಕೊಂಬಂದ್ಬಿಟ್ರೆ ಬಿದ್ದೋಗ್ಬಿಟ್ರೆ ಅಂತ. ಸರಿ ರೀ ಫ್ಯಾಮ್, ನಾವು ಟೋಲ್ ಹತ್ತತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನೇನು ಹೇಳೋದು ನನಗೂ ಗೊತ್ತಿಲ್ಲ, ಯೋಚನೆ ಮಾಡ್ತೀನಿ ಇವಾಗ ಕುತ್ಕೊಂಡಲ್ಲ ಓಡಿಸ್ಕೊಂಡು ಯೋಚನೆ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಓಕೆ ಫ್ಯಾಮ್, ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಟೋಲ್ ಹತ್ತತ್ರ ಹೋಗಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಆದರೆ ನಿಮ್ಮ ಹತ್ರ ಒಂದು ಸಜೆಷನ್ ಕೇಳಬೇಕು, ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡಿದೆ ಇವಾಗ ಸದ್ಯಕ್ಕೆ. ಏನಂದರೆ ನನ್ನ ಹತ್ರ ಇವಾಗ ಒಂದು ಸ್ವಲ್ಪ ದುಡ್ಡು ಐತೆ. ಒಂದು ಬಿಲೋ 5 lakhs, ಅರೌಂಡ್ 3.5 ಮೇಲೆ ಐತೆ. ಬಿಲೋ 5 lakhs ಅಂತ ಇಟ್ಕೊಳ್ಳಿ ಬಜೆಟು. ಏನು ಬಿಸ್ನೆಸ್ ಮಾಡ್ಬೋದು ಈ 5 lakh ಬಜೆಟಲ್ಲಿ ಅಂತೇಳಿ. ನಾನು ಎಷ್ಟೋ ಮಾಡಿ ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಕಾಸು ಬರ್ತಿರೋ ಹೋಗಿ ಎಲ್ಲ ಆಯಿತು. ಇವಾಗ ಲಾಸ್ಟ್ಗೆ ನಿಮಗೆ ಒಂದು ಸಜೆಷನ್ ಕೇಳ್ಬಿಡೋಣ.
ನನಗೆ ಆಲ್ಮೋಸ್ಟ್ ಇದು ನೋಡಿದ್ದೀನಿ, ಮಾಡಿದ್ದೀನಿ, ಒಂದೊಂದು ಮಾಡಿದೆ, ಬಟ್ ಅದೆಲ್ಲ ವರ್ಕೌಟ್ ಆಗಿಲ್ಲ. ಅಂದರೆ ಫ್ರೆಂಡ್ಸ್ ಕರೆಕ್ಟಾಗಿಲ್ಲ, ಜೊತೇಲಿ ಮಾಡ್ತಿರಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ, ಅದು ಕರೆಕ್ಟಾಗಿಲ್ಲ. ಅದು ಕರೆಕ್ಟಾಗಿದ್ದರೆ ಯಾವಾಗೋ ಇಷ್ಟರಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಆಲ್ರೆಡಿ ಸ್ಟಾರ್ಟ್ ಆಗಿ 1 ತಿಂಗಳಾಗಿರೋದು. ಬಟ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪೇ ಬೇಡ ಅಂತ ನನ್ನ ಒಂದು ಅನಿಸಿಕೆ. ಲೋನ್ ಕಟ್ಟಕ್ಕೆ ನಾನು ರೆಡಿ ಇದ್ದೆ, ಬಟ್ ಅವ್ರಿಗೆ ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ವೋ ಇಲ್ಲ ಏನೋ ನನಗಂತೂ ಒಂದು ಗೊತ್ತಿಲ್ಲ. ಬಟ್ ಇವಂದೇನು ಅವರೇ ಎಲ್ಲ ಇದು ಮಾಡ್ಕೊತಾರಪ್ಪ. ಸರಿ ನೀವೇ ಹೇಳಿ, ಯಾವುದು 5 lakhs ಬಜೆಟಲ್ಲಿ ಏನು ಬಿಸ್ನೆಸ್ ಮಾಡ್ಬೋದು? ಒಳ್ಳೆ ಐಡಿಯಾಸ್ ಕೊಡಿ. ಕಮೆಂಟ್ ಸೆಕ್ಷನ್ ತುಂಬ ಬೇಕು ಆ ಥರ ಐಡಿಯಾಸ್, ಬಿಸ್ನೆಸ್ ಐಡಿಯಾಸ್ ಕೊಡಿ ನನಗೆ. ಸ್ವಲ್ಪ ನಿಮ್ಮ ರೇಸರ್ಗೆ ಸ್ವಲ್ಪ ಹಣ ಮುಂದಕ್ಕೆ ಹೋಗೋ, ಅಂದರೆ ಡೈಲಿ ವ್ಲಾಗರ್ ಆಗೋಕ್ಕಾಗಲ್ಲ, ಕಷ್ಟ ಐತೆ. ಏನಾರ ಒಂದು ಬಿಸ್ನೆಸ್ ಮಾಡ್ತೀರಂದರೆ ಡೈಲಿ ವ್ಲಾಗರ್ ಆಗೋದು ಕಷ್ಟ. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀನು ಡೈಲಿ ವ್ಲಾಗರೆಲ್ಲ ನಾನು ಮಾಡಲ್ಲ ಅಂತಲ್ಲ ಏನು ಹೇಳಿಲ್ಲ. ಬಟ್ ಇವಾಗ ಆದ್ರೂ ನಾನು ಒಂದು ಹೇಳೋದೇನೆಂದರೆ, ನನಗೆ ಯಾವುದನ್ನ ಒಂದು 5 lakh ಬಜೆಟಲ್ಲಿ ಬಿಸ್ನೆಸ್ ಪ್ಲ್ಯಾನ್ ಹೇಳಿ, ಮಾಡ್ಬೋದು ಬ್ರೋ ಇದು ಈ ಥರ ಅಂತ ಹೇಳಿದ್ರೆ, ಇಲ್ಲ ನಿಮ್ಮ ನಂಬರು ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ ಇನ್ಸ್ಟಾ ಐ ಡಿ ಏನಾರ ಕೊಟ್ಟರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ. ಇಲ್ಲ ನೀವು ಬಿಸ್ನೆಸ್ ಐಡಿಯಾಸ್ ಹಾಕಿದ್ರೂ ಪರವಾಗಿಲ್ಲ, ಹೆಂಗಾದರೂ ಆಗಲಿ. ಇಲ್ಲ ನಿಮ್ಗೇನೋ ಗೊತ್ತು ಡೀಟೇಲಾಗಿ ಗೊತ್ಕೊಂಡು ಮಾತಾಡಬೇಕು ಅಂದ್ರೂ ಫೈನ್. ನಿಮ್ಮ ನಂಬರು ಇಲ್ಲ ಬೇಡ, ಕಮೆಂಟ್ ಹಾಕಿ, ಇನ್ಸ್ಟಾ ಐ ಡಿ ಕಮೆಂಟ್ ಮಾಡಿ, ನಾನು ಅದನ್ನು ಓಪನ್ ಮಾಡಿ ಚೆಕ್ ಮಾಡಿ ನಿಮಗೆ ಮೆಸೇಜ್ ಮಾಡ್ತೀನಿ. ಆವಾಗ ನನಗೆ ಐಡಿಯಾ ಕೊಡಿ, ನಿಮ್ಗೆ ಗೊತ್ತಿರೋ ಐಡಿಯಾ. ಸಕ್ಸಸ್ಫುಲ್ ಆಗ್ತೀವಿ ಅನ್ನೋದು ಐಡಿಯಾ. ಯಾವ ಬಿಸ್ನೆಸ್ ಮಾಡಿದ್ರು ಫ್ಲಾಪ್ ಆಗೋದು ಅಂತಲ್ಲ ಇಲ್ಲ, ಬಟ್ ಸಕ್ಸಸ್ಫುಲ್ ಮಾಡೋದು ನಮ್ಮ ಕೈಯಲ್ಲಿದೆ, ಯಾವುದನ್ನ ಮಾಡ್ಬೋದು. ಆದ್ರೂ ನಾನು ನೋಡಿದ್ದೆಲ್ಲ ಎಲ್ಲ ಸ್ವಲ್ಪ ಬಿಗ್ ಬಜೆಟ್ ಬಿಸ್ನೆಸ್ಸು. ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ, ಇರೋದು 5 ಲಕ್ಷ, ಹಂಗೋ ಹಿಂಗೋ ಅಂದರೂ ಮಾಡಿ ಇನ್ನೊಂದು 2 ಲಕ್ಷ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಮೇಲೆಲ್ಲ ಆಗಲ್ಲ ನಮ್ಮ ಕೈಯಲ್ಲಿ. ಅಂದರೆ ಇಲ್ಲ, ಇದ್ದಿದ್ರೆ ಏನು, ನಾನು ಯಾರು ಕೇಳ್ತಾನೆ ಇರಲಿಲ್ಲ. ಇದ್ದಿದ್ರೆ ನನಗೆ ಗೊತ್ತು ಏನು ಮಾಡಬೇಕಂತ. ತುಂಬ ಅಮೌಂಟ್ ಇದ್ದಿದ್ರೆ ನನಗೆ ಗೊತ್ತು, ನನಗೆ ಬಿಸ್ನೆಸ್ ಐಡಿಯಾ ಐತೆ. ಬಟ್ ಆ ಬಿಸ್ನೆಸ್ ಐಡಿಯಾನ ರನ್ ಮಾಡಬೇಕು, ಆ ಬಿಸ್ನೆಸ್ ರನ್ ಮಾಡಬೇಕಂದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಲೋ ಇನ್ವೆಸ್ಟ್ಮೆಂಟ್ ಅಂದರೆ 5 ಲಕ್ಷ ಬಜೆಟ್, 5, 6, 7 ಆದರೂ ಪರವಾಗಿಲ್ಲ, ಇಲ್ಲ 5ಕ್ಕಿಂತ ಕಡಿಮೆ ಆದರೂ ಪರವಾಗಿಲ್ಲ. ಯಾವುದನ್ನ ನಿಮ್ಗೆ ಗೊತ್ತಿರೋದು ಹೇಳಿ. ನೋಡಿ ಗಣೇಶ ತೊಗೊಂಡೋಗ್ತಾ ಇದ್ದಾರೆ, ನಾವು ಗಣೇಶ ಬುಕ್ ಮಾಡಿಬಿಟ್ಟಿದ್ದೀವಿ. ಹಿಂಗೆಲ್ಲ ನಾಳೆನೇ ಕೂರಿಸ್ತಾರೆ, ಅಂದರೆ ನಾಳೆನೇ ಗಣೇಶ ಹಬ್ಬ. ನಾವು ವಿಚಿತ್ರ ಯಾವಾಗೂ ಅಷ್ಟೇ, ಗಣೇಶ ಹಬ್ಬ 1 ವಾರ ಇಲ್ಲ 1 ತಿಂಗಳು ಆ ಥರ ಕೂರಿಸ್ತಾಯಿದ್ರಿ. ಇವಾಗ ನಾರ್ಮಲಿ ಲಾಸ್ಟ್ 1-2 ವರ್ಷದಿಂದ ಗಣೇಶ ಹಬ್ಬ ಆಗಿ 1 ವಾರಕ್ಕೆ ಕೂರಿಸ್ಬಿಡ್ತಾಯಿದ್ದೀವಿ. ತುಂಬ ಲೇಟಾಗಿ ಹೋದರೆ ಕಲೆಕ್ಷನ್ ಕೊಡೋಲ್ಲ, ಏನಪ್ಪ ನೀನು ಇವಾಗ ಇಕ್ತೀಯಾ ಅಂತಾರೆ. ಅದಕ್ಕೆ ಗಣೇಶ ಹಬ್ಬ ಆಗಿ 1 ವಾರ. ಗಣೇಶ ಹಬ್ಬಕ್ಕೆ ಆಗಲ್ಲ, ಎಲ್ಲ ರೇಟ್ ಜಾಸ್ತಿ ಇರುತ್ತೆ. ಅಂದರೆ ನಾವು ಕೂರಿಸೋಕ್ಕೂ ರೇಟ್ ಜಾಸ್ತಿ ಇರುತ್ತೆ. ಇದು ಬಂದುಬಿಡ್ತೈತೆ, ನಾವು ಕರೆಕ್ಟಾಗಿ ಓಣಮ್ಗೆ ನಮ್ಮ ದೀಪ ಚಟ ಬರೋಕ್ಕಾಗಲ್ಲ. ನಾವು ಕರಿತಾ ಇರ್ತೀರಿ ವರ್ಷ ಹೋಗ್ಬಿಟ್ಟು ಓಣಮಲ್ಲೇ ಇಟ್ಕೊತೀವಿ ಬೇರೆ. ಅದಾದಮೇಲೆ ಕೂಡ ಅದೇನೋ ಪಿತೃಪಕ್ಷ ಅಂತಾರೆ, ಅವಾಗ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವಾಗೂ ಇಡೋಕ್ಕಾಗಲ್ಲ ನಾವು. ಸರಿ ಅವಾಗೂ ಇಡೋಕ್ಕೆ ಹೋಗಲ್ಲ, ಅದಕ್ಕೆ ಮುಂಚೆನೇ ಇಡ್ತೀವಿ. ಇಟ್ಟರೆ ನಮ್ಮ ಯೋಗೇಶ್ ಟ್ರಕ್ ಬ್ಲಾಗ್ಸ್ ಅವ್ರದ್ದು ಗಾಡಿ ಆಕ್ಸಿಡೆಂಟ್ ಆಗಿತ್ತು, ಇಲ್ಲೇ ರೆಡಿ ಮಾಡೋಕ್ಕೆ ಕೊಟ್ಟಿದ್ರು. ಎಲ್ಲ ಆಗ್ತಾಯಿತ್ತೋ ಗೊತ್ತಿಲ್ಲ. ನಾನು ಟ್ರಕ್ ವ್ಲಾಗ್ಸ್ ಎಲ್ಲ ನೋಡ್ತೀನಿ, ಬೇಜಾನ್ ಟ್ರಕ್ ವ್ಲಾಗ್ಸ್, ಬಸ್ ವ್ಲಾಗ್ಸ್, ಬೈಕ್ ವ್ಲಾಗ್ಸ್, ಕಾರ್ ವ್ಲಾಗ್ಸ್. ನನ್ನ ಚಾನಲಲ್ಲಿ ಯಾಕೋ ಗೊತ್ತಿಲ್ಲ, ಕಾರ್ ವ್ಲಾಗ್ ಹಾಕಿದ್ರೆ ಓಡೋದೇ ಇಲ್ಲ ಅಂತೈತೆ, ವ್ಯೂಸೇ ಬರೋಲ್ಲ ಅಂತೈತೆ, ಯಾಕಂತ ಗೊತ್ತಿಲ್ಲ. ಹತ್ತಿಬೇಲೆ ದಾಟಿ ಹೋಗ್ತಾ ಇದ್ದೀವಿ, ಟೋಲ್ ಬಂತು, ಮಳೆ ಬೀಳೋ ಥರ ಐತೆ ಈ ಕಡೆ ಎಲ್ಲ. ಪರವಾಗಿಲ್ಲ, ತುಂಬ ದಿವಸದಿಂದ ಆಸೆ ನನಗೆ ರೈನ್ ರೈಡ್ ಮಾಡಬೇಕಂತ, ಅದಾನ ಆಗಲಿ ಇವತ್ತು. ದೇವರೇ, ನನ್ನ ಬರ್ತಡೇಗೆ ಇದೊಂದು ವಿಷಯ ರೈನ್ ರೈಡ್ ಮಾಡ್ಬೇಕು ನಾನು ಇವತ್ತು. ಹಂಗಂತ ತುಂಬ ಮಳೆ ಬರಬಾರ್ದು, ಯಾಕಂದರೆ ಒಂದು ಇನ್ಸಿಡೆಂಟ್. ನಾವು ತಾರಲ್ಲಿ ಇದಕ್ಕೆ ಹೋಗ್ತಾ ಇದ್ವಿ. ಅಯ್ಯೋ ಬೈಕ್ ಈ ಥರ ಹಾಕಿಕ್ಬಿಟ್ಟವ್ರೆ, ಇದ್ರೊಳಗಡೆಯಿಂದ ಬರೋಕ್ಕಾಗಲ್ಲ, ಏನಿಲ್ಲ. ನಾವು ಕಾರ್ ಇದಕ್ಕೆ ಹೋಗ್ತಾಯಿದ್ವಿ, ಮದ್ದೂರು. ಬೆಂಗಳೂರಿಂದ ಮದ್ದೂರಿಗೆ ಹೋಗ್ತಾಯಿದ್ರಿ, ಅಂದರೆ ಕನಕಪುರ ರೋಡಲ್ಲಿ ಹೋಗ್ತಾಯಿದ್ರಿ.
ದಯಾನಂದ್ ಸಾಗರ್ ಕಾಲೇಜ್ ಬರುತ್ತೆ ಕನಕಪುರ ರೋಡಲ್ಲಿ, ದೊಡ್ಡ ಯೂನಿವರ್ಸಿಟಿ ಹಾಸ್ಪಿಟಲ್ ಕಾಲೇಜೆಲ್ಲ ಇರುತ್ತೆ ನೋಡಿ ಅಲ್ಲಿ. ಅಲ್ಲಿಂದ ಇನ್ನೊಂದು ಚೂರು ಮುಂದೆ ಫುಲ್ ಮಳೆ, ರೋಡ್ ಅಂದರೆ ಸಾರಲ್ಲಿ ನಾವು ವೈಪರ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಬ್ಬನು ಪೋಲೋದವ್ನು, ನಾನು ಯಾವಾಗೋ ಒಂದ್ಸರಿ ಅಂದರೆ ಹಿಂದೆಗಡೆ ಅಲ್ಲೋ ಓವರ್ಟೇಕ್ ಹೊಡೆದ್ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಅವನು ನಮ್ಮನ್ನು ಓವರ್ಟೇಕ್ ಹೊಡಿಬೇಕಂತ ನಾವು ಕರೆಕ್ಟಾಗೆ ರೈಟ್ ಹ್ಯಾಂಡ್ ಸೈಡ್ ಹೋಗ್ತಾ ಇದ್ದೀವಿ, ಫುಲ್ ಲಾಸ್ಟ್ ಲೈನಲ್ಲಿ. ಇನ್ನೂ ಒಂದು ಲೈನ್ ಐತೆ, ಅದ್ರ ಪಕ್ಕದಲ್ಲಿ ಬೈಕ್ ಹೋಗೋ ಲೈನ್ ಐತೆ. ಅವನೇನು ಮಾಡಿಬಿಟ್ಟವನೇ ಪೋಲೋದವನು, ನಾವು ಅಲ್ಲಿ ನೀರಿತ್ತು, ನಾನು ಸ್ಲೋ ಹೋಗ್ತಾಯಿದ್ದೀನಿ, ನೀರು ಎಗರಿದ್ರೆ ಕಾಣಿಸಲ್ಲ ಅಂತ ನನಗೆ. ಆಲ್ರೆಡಿ ಹಿಂದೆನೇ ಸ್ವಲ್ಪ ನೀರು ಎಗರಿಸ್ಬಿಟ್ಟು ನನಗೆ ಮಿರರ್ ಕಾಣಿಸಿಲ್ಲ. ಸೊ ನಾನೇನು ಮಾಡಿದೆ, ಸ್ಲೋ ಮಾಡ್ಕೊಂಬಿಟ್ಟೆ. ಎಲ್ಲೇ ನೀರಲ್ಲಿ ಅಂದರೆ ಸ್ಲೋ ಅಂದರೆ ಒಂದು 60ಯಲ್ಲೇ ಹೋಗ್ತಾಯಿದ್ದೆ, ಸ್ಲೋ ಅಲ್ಲ 60ಯಲ್ಲೇ ಹೋಗ್ತಾಯಿದ್ದೆ. ಅವನು ಅರೌಂಡ್ 100+ ಇದ್ದ ಪೋಲೋದವನು. ಮುಂದೆಗಡೆ ಇಬ್ಬರು ಗಾಡಿಯಲ್ಲಿ ನೆನ್ಕೊಂಡು ರೈನ್ ಕೋಟೆಲ್ಲ ಹಾಕೊಂಡು ಹೋಗ್ತಾ ಇದ್ರು. ರೈನ್ ಕೋಟ್ ಹಾಕಿದ್ರು ಇಲ್ಲ, ನೆನ್ಕೊಂಡು ಹೋಗ್ತಾಯಿದ್ರು. ಅವನು ಬಂದು ನಮ್ಮನ್ನು ಓವರ್ಟೇಕ್ ಹೊಡಿಬೇಕನ್ಬಿಟ್ಟು ಅವನು ಗುದ್ದಿದ. ಸ್ಪ್ಲೆಂಡರ್ ಗಾಡಿ ಪುಡಿ ಆಗೋಯ್ತು. ಅವರಿಬ್ಬರು ತಪ್ಸ್ಕೊಂಬಿಟ್ರು. ಅದು ಹೆಂಗೆ ಅಂದರೆ, ಅವರು ಗಾಡಿ ಗುದ್ದಿದ ತಕ್ಷಣ ಅವರಿಬ್ಬರು ಪೋಲೋ ಬ್ಯಾನೆಟ್ ಮೇಲೆ ಎಗರ್ಕೊಂಬಂದ್ಬಿಟ್ರು. ಇದಕ್ಕೆ ಹೋಗಿಲ್ಲ ಅವರು, ಕೆಳಗೆ ಬಿದ್ದಿಲ್ಲ ಅವರು. ಆಮೇಲೆ ಕೆಳಗೆ ಬಿದ್ದರು, ಅಂದರೆ ಗಾಡಿ ನಿಲ್ಲಿಸಿದ ತಕ್ಷಣ ಒಬ್ಬ ಕೆಳಗಡೆ ಬಿದ್ದ, ಇನ್ನೊಬ್ಬ ಮುಂದೆಗಡೆಗೆ ಬಿದ್ದ. ಬಟ್ ತುಂಬ ಏಟೇನು ಆಗಿಲ್ಲ ಅನ್ಕೊತೀನಿ, ಕಡಿಮೆ ಏಟೆ. ಬಟ್ ಗಾಡಿ ಚೂರಾಗೋಯ್ತು. ಅವನು ಗಾಡಿ ಹೋಯ್ತು. ನೆಕ್ಸ್ಟ್ ನಮಗೆ ನೀರಾಗಿಸ್ಬಿಟ್ಟ, ನಮ್ಗೆ ರೋಡೇ ಕಾಣಿಸ್ತಾ ಇಲ್ಲ. ನಾನು ಸ್ಲೋ ಮಾಡ್ಕೊಂಡು ಬ್ರೇಕ್ ಹೊಡ್ಕೊಂಡು ಸ್ಲೋ ಮಾಡಿಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ಎತ್ಕೊಂಡಾಗ ಅಪೋಲೋ ಅವನ ಹಿಂದೆ ಇಕ್ತಾ ಇದ್ದೆ. ಆವಾಗಿಂದ ಗಾಡಿಯಲ್ಲಿ ಸ್ವಲ್ಪ ಮಳೆ ಬರೋವಾಗ ಹೋಗೋದು ಕಡಿಮೆ ಮಾಡಿ. ನಾನು ಅಷ್ಟೇ, ತುಂಬ ಮಳೆ ಬಂದರೆ ಹೋಗಲ್ಲ, ನಾರ್ಮಲಾಗಿ ಒಂದು ಮಳೆ ಬರ್ತಾಯಿದ್ರೆ ರೈಡ್ ಮಾಡ್ತೀನಿ. ತುಂಬ ಮಳೆ ಬಂದು ಹೋಗಿ ಯಾವನು ಹಿಂದೆಯಿಂದ ಕಾಣಿಸ್ತಿರೋ ಗುದ್ಬಿಟ್ರೆ ಏನು ಮಾಡೋದಪ್ಪ, ಇರೋದೇ ಒಂದೇ ಒಂದು ಲೈಫು. ಆಲ್ರೆಡಿ ನನ್ನ ತಮ್ಮನ ಕಳ್ಕೊಂಡು ಮತ್ತೆ ಕರ್ಕೊಂಬಂದ್ಬಿಟ್ಟಿದ್ದೀವಿ ಆಚೆಗೆ. ಬಟ್ ಆದರೂ ಅವನು ಆ ಗಾಡಿ ಓಡಿಸಲ್ಲ ಅಂತ ಮತ್ತೆ ಗಾಡಿ ಓಡಿಸ್ತಾವನೆ. ಬಟ್ ಈವನ್ ದೆನ್ ಸೇಫಾಗೆ ಓಡಿಸ್ತಾ ಇದ್ದಾನೆ. ನಾವು ಜೊತೆಗಿದ್ದಾಗೆ ಓಡಿಸ್ತಾನೆ, ಒಬ್ಬೊಬ್ಬನೇ ಕಳಿಸಲ್ಲ. ಆದರೂ ನೀವು ಅಷ್ಟೇ, ಮಳೆ ಏನಾರ ಬಂದರೆ ರೈನ್ ಕೋಟ್ ಹಾಕ್ಕೊಂಡಿದ್ರು ಪರವಾಗಿಲ್ಲ. ನನಗೆ ಗೊತ್ತಿರೋಂಗೆ ತುಂಬ ಮಳೆ ಏನಾರ ಬಂದರೆ ಸೈಡ್ಗೆ ಹಾಕ್ಬಿಡ್ರಿ, ಬೆಟ್ರು. ಸೈಡ್ಗೆ ಹಾಕ್ಬಿಟ್ಟು ಇದ್ರೆ ನನಗೆಲ್ಲ ಸಾಯಂಕಾಲ ರೈಡ್ ಮಾಡೋ ಥರ ಐತೆ. ಆದರೆ ಸಾಯಂಕಾಲ ಅಲ್ಲ, ಇನ್ನು ಜಸ್ಟ್ 2:45 ಅಷ್ಟೇ, ಮಧ್ಯಾಹ್ನನೇ. ಇನ್ನು ನಾನು ಮನೆಗೆ 9 ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ನನಗೆ ಇವತ್ತು ಏನಂದರೆ, ನನ್ನ ಫೋನೆಲ್ಲ ಚೆನ್ನಾಗೇ ಐತೆ, ಏರೋಪ್ಲೇನ್ ಮೋಡ್ ಆನ್ ಮಾಡಿಬಿಟ್ಟಿದ್ದೀನಿ ನಾನು. ಏನೋ ಹಂಗೆ ಅನಿಸ್ತು, ಏನಂತಿಲ್ಲ, ಫೋನ್ ಏನೋ ಹಾಳಾಗ್ಬಿಟ್ಟೈತೆ. ಯಾರು ಏನೇನೋ ಬೈತವ್ರೋ ಏನೋ ಒಂದು ಅರ್ಥನೇ ಆಗ್ತಾಯಿಲ್ಲ. ನಾನೆಲ್ಲಪ್ಪ ನಮ್ಗೆ ಬೈತವ್ರೆ, ನಾನೇನು ಮಾಡಿದೆ, ನನ್ನ ಪಾಡಿಗೆ ನಾನು ಬರ್ತಾಯಿದ್ದೀನಿ. ಓ ಲಾರಿ ಅವನಿಗೆ ಏನಪ್ಪ ಜಗಳ ಬೈತಾವನೆ. ಏನು ಜಗಳ ಅಂತೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಹಿಂದೆ ಇರೋಗು ಕಿರ್ಸಿದ್ರು ಏನೋ ಅಂತ. ಬಟ್ ಏನೋ ಅರ್ಥ ಆಗಿಲ್ಲ. ಬಟ್ ಇವಾಗ ಅವ್ನು ಕರೆಕ್ಟಾಗಿ ಏನು ಮಾಡ್ಬಿಟ್ಟ, ಕಾರ್ ಅವ್ನು ಮುಂದೆ ಕಳಿಸ್ಬಿಟ್ಟು ಲಾರಿ ಅವ್ನು ಹಿಂದೆ ಹಾಕ್ಕೊಂಡ ಗಾಡಿನ. ಆ ಟೆಂಪೋದವನು ಏನಾಯ್ತಾ ಗೊತ್ತಿಲ್ಲ, ಬಿಡಿ. ಪೀಸಾಗಿ ಒಂದು ರೈಡ್ ಮಾಡಬೇಕಂತ ಒಂದು ಆಸೆ ಇತ್ತು, ಅದು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿತ್ತೆ. ಸೇಫಾಗಿ ಮನೆಗೆ ಹೋಗ್ಬಿಟ್ರೆ ಸಾಕು. ಕಾನ್ಫಿಡೆಂಟ್ ಐತೆ, ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಏನಾನ ಆಗ್ಬೋದು, ರೋಡ್ ಲೈಫ್. ಬಟ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ. ಹೌದು, ಗ್ಲೌಸ್ ಹಾಕೊಂಬಂದಿಲ್ಲ ನಾನು ಇವತ್ತು. ಅದು ಎಲ್ಲೈತಂತಾನೆ ಗೊತ್ತಿಲ್ಲ. ಫಸ್ಟು ಎಲ್ಲಿರಲ್ಲ, ಟೇಬಲ್ ಕೆಳಗಡೆ ಇರುತ್ತೆ. ಶೂಸ್ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ, ಏನೋ ಬರಬೇಕು ಅನಿಸ್ಬಿಟ್ಟು ಬಂದ್ಬಿಟ್ಟೆ. ಕಾಟು ಮರ R15 ಗಾಡಿ ಎಲ್ಲ ಹಿಟಾಗ್ತೈತೆ. ಇದು ಯಾವುದೋ ಇಂಜಿನ್ ಸಿಂಬಲ್ ಹೋಗ್ತಾ ಇಲ್ಲ. ತುಂಬ ದಿವಸ ಆಯ್ತಲ್ಲ ಗಾಡಿ ಐತೆ, ಅದಕ್ಕೆ ಹೋಯ್ತಾ ಇಲ್ಲ ಅದು.
ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಆಫ್ ಆಗ್ಬಿಡ್ತಿತ್ತು ಅದು. ಯಾಕೆ ಆಫ್ ಆಗಿಲ್ಲ ಗೊತ್ತಿಲ್ಲ ಇವತ್ತು. ಮೇ ಬಿ ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ಆಫ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ರೋಡ್ ಸಿಕ್ತು ಮತ್ತೆ, ಬಟ್ ಏನೋ ಬ್ರೇಕೆಲ್ಲ ಕಡಿಮೆ ಹಿಡಿತೈತೆ ಅನ್ಕೊತೀನಿ. ಮೀನ್ಸ್ ನಾಟ್ ಬ್ರೇಕ್, ಹೇರ್ ಕಡಿಮೆ ಐತೆ ಅನ್ಕೊತೀನಿ. ನಿಧಾನಕ್ಕೆ ಓಡಿಸ್ಕೊಂಡು ಹೋಗೋಣ, ಟೈಮ್ ಐತೆ. ಫ್ಯಾನ್ ಎಲ್ಲ ಆನ್ ಆಗೋಯ್ತು. ಇಷ್ಟೊತ್ತು ಒಂದು 5 ನಿಮಿಷ ನಿಂತ್ಕೊಂಡಿದ್ದಕ್ಕೆ ಹೀಟ್ ಆಗೋಯ್ತು ಗಾಡಿಯಪ್ಪ. ಫ್ಯಾನ್ ಎಲ್ಲ ಹೊಡೆದೈತೆ. ಫ್ಯಾನ್ ಅಂದರೆ ಏನಂತಾರೆ, ರೇಡಿಯೇಟರ್ ಕೂಲ್ ಮಾಡೋಕ್ಕೆ, ಟೆಂಪರೇಚರ್ ಕೂಲ್ ಮಾಡೋಕ್ಕೆ. ಕೂಲ್ ಆ್ಯಂಡ್ ಟೆಂಪ್ 101 ಐತೆ, 100 ಆಗೋಯ್ತು. ಅದೇ ಗಾಳಿಯಲ್ಲಿ ಹೋಗ್ತಾಯಿದ್ರೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಎಲ್ಲಿ ಹೋಗೋದೋ ಗೊತ್ತಿಲ್ಲ. ಸದ್ಯಕ್ಕೆ ಏನು ಅಂದ್ಕೊಂಡಿದ್ದೀನಿ, ದಕ್ಷಿಣ ತಿರುಪತಿ ಹತ್ರ ಒಂದು ಅದೇ ದೇವಸ್ಥಾನ ಇದೆಯಲ್ಲ, ದಕ್ಷಿಣ ತಿರುಪತಿ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲ ಬ್ಲ್ಯಾಕ್ ಹಾಕೊಂಡ್ಬಿಟ್ಟಿದ್ದೀನಿ. ಹೋಗೋದ ಬೇಡ ಅಂತ ಒಂದು ನೋಡೋಣ, ಹೋಗೋಣ. ಇಲ್ಲಾಂದರೆ ಆಚೆ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಕೆರೆ ಅಲ್ಲ, ನೀರು ಹೋಗ್ತಾ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿರೋಣ. ಫೀಲ್ ಗುಡ್ ಆಗುತ್ತೆ. ಏನಾಗುತ್ತೆ, ಫೀಲ್ ಗುಡ್. ನಮ್ಮಪ್ಪ ಈ ಕಾರ್ ಏನೋ ಚೆನ್ನಾಗಿಲ್ಲ ಅಂತ ಹೇಳಿದ್ರಪ್ಪ, ಝೈಲೋ. ನಾನು ಆನಂದ್ XUV500 ಎಲ್ಲ ಪ್ಲ್ಯಾನ್ ಮಾಡಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಅಪ್ಪ. ಬಟ್ ಆದರೆ ಇವಾಗ XUV500 ಒಂದು ನೋಡಿದ್ದೀವಿ, ತಗೊಳ್ಳೋಣ ಅಂತ ಒಂದು ಆಸೆ. ನೋಡಿ ಫ್ಯಾಮ್, ನಿಮ್ಗೆ ಯಾವ್ದಾನ ಕಾರ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಅಟ್ಲೀಸ್ಟ್ ಅಂದರೆ ಕಡಿಮೆ ರೇಟಿಗೆ ಸಿಗುತ್ತೆ. ಡೆಲ್ಲಿ, HR, UP ಎಲ್ಲ ಇಲ್ಲಿ ತರಿಸ್ಕೊಂಡು ಮಾಡಿಸ್ಕೊಬೋದು. ನಿಮಗೆ ಕರ್ನಾಟಕ ಮಾರ್ಕೆಟ್ ರೇಟಿಂದ ಇಲ್ಲಿಗೆ ಡಿಫ್ರೆನ್ಸ್ ಇರುತ್ತೆ. ಒಳ್ಳೆ ಕಾರು ಸಿಗುತ್ತೆ, ಕಡಿಮೆ ಓಡೋದು ಸಿಗುತ್ತೆ. ಒಂದೊಂದು ಟ್ಯಾಂಪರ್ ಆಗಿರುತ್ತೆ ಆಲ್ಮೋಸ್ಟ್. ಬಟ್ ಇವೊಂದೇನು ಗಾಡಿ ಚೆನ್ನಾಗೇ ಇರುತ್ತೆ. ನಾನು ಒಂದು ನೋಡ್ತಾ ಇದ್ದೀನಿ ತಗೊಳ್ಳೋಣ ಅಂತ. ಆದರೆ ನಮ್ಮ ಒಬ್ಬನೇ ಕೈಯಲ್ಲೇ ಆಗೋಲ್ಲ. ನಾನು ಆನಂದು ಇಬ್ಬರು ಸೇರಿ ಇಸ್ಕೊಳೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ. ಅಲ್ಲಿ ಲಕ್ಸುರಿ ಕಾರೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಫ್ಯಾಮ್. ಗೊತ್ತಿರುತ್ತೆ ನಿಮಗೆ ಒಬ್ಬೊಬ್ರಿಗೆ, ಬಟ್ ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇದ್ದೀನಿ. ಓ, ಕ್ಲಚ್ದು ಇದು ಲೂಸ್ ಆಗಿಬಿಡೈತಪ್ಪ. ನಾನು ಏನಕ್ಕಪ್ಪ ಕ್ಲಚ್ಚಿಂಗ್ ಅಲ್ಲಾಡ್ತೈತೆ ಅಂತ ನೋಡ್ತಾ ಇದ್ದೀನಿ. ಆ್ಯಲಂಕಿನೇ ನನ್ನ ಹತ್ರ ಐತೆ. ಆ್ಯಲಂಕಿ ಟೈಟ್ ಮಾಡ್ಬೋದು. ಇಲ್ಲ ಕೆಳಗಡೆ ಇರೋ ನೆಟ್ಟು ಉದ್ರೋಗ್ಬಿಡೈತಾ? ಇಲ್ವೇ, ಐತೆ. ಇಲ್ಲ ಟೈಟ್ ಆಯ್ತು. ಇಲ್ಲ ಹೋಗ್ಬಿಡೈತೆ ಏನೋ ಈ ನೆಟ್ಟು. ಇಲ್ಲ ಟೈಟ್ ಇಲ್ಲ, ಮತ್ತೆ ಲೂಸ್ ಅದೇ ಈ ನೆಟ್ಟು ಹೋಗ್ಬಿಡೈತೆ. ಸರ್ವಿಸ್ಗೆ ಬಿಟ್ಟರೆ ಇದೆಲ್ಲ ಹೇಳಬೇಕು. ಆಫ್ ಕ್ಲಚ್ ಇಲ್ಲಲ್ಲ ಗಾಡಿ, ಫುಲ್ ಕ್ಲಚ್. ಹೊಸೂರು ಬಂತು ನೋಡಿ, ಹೊಸೂರು ಬೆಟ್ಟ ಕಾಣಿಸ್ತೈತೆ. ಹೊಸೂರು ಬೆಟ್ಟದ ಮೇಲಿರೋ ದೇವಸ್ಥಾನ ಕಾಣಿಸ್ತೈತೆ. ಮೊನ್ನೆ ಎಲ್ಲ ಬಂದಿದ್ರಿ, ಯಾವಾಗ ರೀಸೆಂಟಾಗೆ ಒಂದು ನಾನು ರೀಲ್ಸ್ ಕೂಡ ಹಾಕಿರ್ತೀನಿ. ಈ ನಡುವೆ ಬರೀ ರೀಲ್ಸೇ ಆಯಿತು, ಒಂದೇ ವೀಡಿಯೋನೂ ಇಲ್ಲ. ವೀಡಿಯೋ ಐತೆ, ಅದು ಎಡಿಟ್ ಮಾಡೋಕ್ಕೆ ಫುಲ್ ವೀಡಿಯೋ ಇಲ್ಲ. ನನ್ನ ಮಕ್ಳು ಕಳಿಸ್ತಾನೂ ಇಲ್ಲ, ಅವರು ಡಿಲೀಟ್ ಆಗೋಯ್ತು ಅಂದ್ಬಿಟ್ರು. ಅದಕ್ಕೆ ಆ ವಿಡಿಯೋ ಏನು ಮಾಡೋದು, ಅರ್ಧ ಬರ್ದೈತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಆದ್ರೂ ಅದನ್ನು ಹಾಕ್ಬಿಡ್ಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಆದಮೇಲೆ ಏನು ಬರುತ್ತೆ, ಅಯ್ಯಯ್ಯೋ ಗಣೇಶ ಕೂರಿಸ್ತವ್ರಪ್ಪ ಸೈಕಾಗಿ ಮಂಟಪ ಒಳಗಡೆ, ಅಂದರೆ ಆಚೆ ಹಾಕೋರೆ. ಬಟ್ ಓಕೆ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಹತ್ರ ಆ ಕಡೆ ರೋಡ್ ಬಿಡ್ತಾ ಇಲ್ಲಪ್ಪ ಇವಾಗ, ಕೆಳಗಡೆನೇ ಹೋಗ್ಬೇಕು. ಇಲ್ಲ ಬಿಡ್ತಾವ್ರೆ. ಓ, ಈ ಕಡೆ ರೋಡಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ. ಕೆಲಸ ಸ್ಟಾರ್ಟ್ ಆಗೈತೆ, ಅವಾಗ ಬ್ರಿಡ್ಜ್ ರೆಡಿ ಆಗ್ಬಿಡ್ತೈತೆ ಬೇಗ. ಅಂದರೆ ಅಲ್ಲೊಂದು ಪೀಸ್ ಜರುಗ್ಬಿಟ್ಟೈತೆ, ಗೊತ್ತಿರುತ್ತೆ ಎಲ್ಲ, ನ್ಯೂಸಲ್ಲಿ ನೋಡಿರ್ತೀರ. ಒಂದೇ ಒಂದು ಪೀಸು ಜರುಗ್ಬಿಟ್ಟೈತೆ. ಅದು ಹೆಂಗೆ ಜರುಗ್ತೋ ಅದು ಗೊತ್ತಿಲ್ಲ. ಹೆಂಗೋ ನೋಡ್ಕೊಂಡವ್ರೆ, ಜರುಗಿರೋವಾಗೆ ಬಿದ್ದೋಗಕ್ಕೆ ಮುಂಚೆ. ಒಳ್ಳೇದಲ್ವಾ? ಆದರೆ ತುಂಬ ಡಿಲೇ ಮಾಡಿಬಿಟ್ರು ಅದನ್ನು ಮಾಡೋಕ್ಕೆ. ಇಲ್ಲ ಅಷ್ಟೇ ಲೇಟ್ ಆಗುತ್ತೇನೋ ಗೊತ್ತಿಲ್ಲ. ಟ್ರಾಫಿಕ್ ಕಂಟ್ರೋಲ್ ಆಗ್ತಾಯಿಲ್ಲ ಬೇರೆ. ದಿನ ಜಾಸ್ತಿ ಗಾಡಿಗಳು, ದಿನ ಟ್ರಾಫಿಕ್ಕೆ. ಇವಾಗ ನಾವು ಅಷ್ಟೇ, 2 ವೀಲರ್ ನೋಡಿ, 2 ವೀಲರ್ 4 ವೀಲರ್ ಮಾತ್ರ ಮೇಲೆ ಬಿಡ್ತಾರೆ. ಕಾರು
ಅಂದರೆ ಇದು ಯಾವುದೋ ಚಿಕ್ಕ ವ್ಯಾನ್, ಇದು ಟೆಂಪೋ ಎಲ್ಲ ಬರ್ತೈತೆ. ಬಟ್ ಆದ್ರೂ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಎಲ್ಲ ಬಿಡೋಕ್ಕಾಗಲ್ಲ, ಯಾಕಂದರೆ ಇದು ಸಿಂಗಲ್ ಆ ಕಡೆನೇ ಬಿಡ್ತಾಯಿದ್ರು ಫಸ್ಟು. ಬಟ್ ಇವಾಗ ಅಪ್ಪೀಸ್ ಏನಾರ ಬಂದಿರುತ್ತೆ ರೆಡಿ ಮಾಡೋಕ್ಕೆ ಎತ್ತಿರ್ತಾರೆ ನಾವು ಅದನ್ನು. ಇಲ್ಲೇ ಅದು ಹೋಗ್ಬಿಡುತ್ತೆ, ಇನ್ನೂ ರೆಡಿ ಏನೂ ಮಾಡ್ತಾಯಿಲ್ಲ. ಆದರೆ ಕೆಳಗಡೆ ಏನಾರ ಕೆಳಗಡೆ ಇರ್ತೈತಲ್ಲ ಅದೆಲ್ಲ ಓಪನ್ ಮಾಡ್ತಾವ್ರೇನೋ. ನಯನತಾರ ಮೇಡಮ್ ಆಮೇಲೆ ಏನೋ ಹೇಳ್ಬಿಡ್ತಾರೆ, ಅದಕ್ಕೆ ಮೇಡಮ್ ಅಂತ ಸೇರಿಸ್ಬಿಟ್ಟೆ. ಹೀರೋಯಿನ್ನು